ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ಎಂಟ್ರಿ ಆದ ಹೊಸ ಸಾಕ್ಷಿದಾರರಲ್ಲೇ ಒಂದು ರೀತಿಯ ಗೊಂದಲ ಇದೆ. ಸಾಕ್ಷಿ ಹೇಳ್ತಾ ಇವೆ ಅಂತ ಪುರಂದರ ತುಕಾರಾಮ್ ಸಾಕ್ಷಿ ಹೇಳ್ತೀವಿ ಅಂತ ಎಂಟ್ರಿ ಕೊಟ್ಟಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಸಾಕ್ಷಿ ಹೇಳಲು ಬಂದ ಇವರಿಬ್ಬರಲ್ಲೇ ಗೊಂದಲ ಇದೆ. ಈಗ ನಡೆದ ಕಾರ್ಯಾಚರಣೆಗೆ ಸಾಕ್ಷಿ ಹೇಳಲು ಬಂದಂತಹ ಇಬ್ಬರು ಹೊಸ ಪಾಯಿಂಟ್ ಗುರುತಿಸುವಂತೆ ತುಕಾರಾಮ್ ಒತ್ತಾಯ ಮಾಡ್ತಾ ಇದ್ದಾರೆ. ಹೆಣ ಹೂತು ಹಾಕಿದ್ದವನು ಇದೇ ಅನಾಮಿಕ ಅಂತ ಪುರಂದರ ಹೇಳ್ತಾರೆ. ಈ ಅನಾಮಿಕನ ಪರಿಚಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್. ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿಯೇ ಬೇರೆ ಅಂತ ತುಕಾರಾಮ್ ಅವರು ಹೇಳ್ತಾ ಇದ್ದಾರೆ. ಸ್ಪಾಟ್ ನಂಬರ್ 1 13ರಲ್ಲಿ ಏನೂ ಸಿಗಲ್ಲ, ಇದು ಪುರಂದರ ಅವರು ಹೇಳ್ತಾ ಇರೋದು. ಈ ಪಾಯಿಂಟ್ಗಳಲ್ಲೇ ಹೆಣ ಹೂತಿದ್ದು ಅಂತ ತುಕಾರಾಮ್ ಹೇಳ್ತಿದ್ದಾರೆ. ಇವರಿಬ್ಬರ ಗೊಂದಲದ ಹೇಳಿಕೆಯಿಂದ SITಗೆ ಕನ್ಫ್ಯೂಷನ್. SIT ಕಚೇರಿಯಿಂದ ಇಬ್ಬರು ಸಾಕ್ಷಿ ದೂರುದಾರರು ತೆರಳಿದ್ದಾರೆ. ಇಬ್ಬರ ಸಾಕ್ಷಿ ದೂರುದಾರರು ಈಗ SIT ಕಚೇರಿಯಿಂದ ತೆರಳಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಹೊಸ ಸಾಕ್ಷಿದಾರರಲ್ಲೇ ಒಂದು ರೀತಿ ಗೊಂದಲ ಇದೆ. ಒಬ್ರು ಒಂದು ಹೇಳ್ತಾರೆ, ಇನ್ನೊಬ್ರು ಮತ್ತೊಂದು ಹೇಳ್ತಾರೆ. ಸಾಕ್ಷಿ ಹೇಳ್ತೀವಿ ಅಂತ ಪುರಂದರ ಹಾಗೂ ತುಕಾರಾಮ್ ಅವರು ಬಂದಿದ್ದಾರೆ. ಈ ಇಬ್ಬರ ಎಂಟ್ರಿ ಆಗಿದೆ. ಬೆಳ್ತಂಗಡಿ SIT ಕಚೇರಿಗೆ ಇಬ್ರು ಬಂದಿದ್ದಾರೆ. ಸಾಕ್ಷಿ ಹೇಳಲು ಬಂದ ಇವರಿಬ್ಬರಲ್ಲೇ ಸಾಕಷ್ಟು ಗೊಂದಲಗಳಿದೆ. ಈಗ ನಡೆದ ಕಾರ್ಯಾಚರಣೆಗೆ ಸಾಕ್ಷಿ ಹೇಳ್ತೀವಿ ಅಂತ ಬಂದವರು ತುಕಾರಾಮ್ ಮತ್ತು ಪುರಂದರ. ಹೊಸ ಪಾಯಿಂಟ್ ಗುರುತಿಸುವಂತೆ ತುಕಾರಾಮ್ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಹೆಣ ಹೂತು ಹಾಕಿದ್ದವನು ಇದೇ ಅನಾಮಿಕ ಅಂತ ಪುರಂದರ ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರಿಚಯನೇ ಇಲ್ಲ ಅಂತ ತುಕಾರಾಮ್ ಹೇಳ್ತಾರೆ. ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ ಅಂತ ತುಕಾರಾಮ್ ಅವ್ರು ಹೇಳ್ತಾ ಇರೋದು. ಈಗ ಅನಾಮಿಕ ವ್ಯಕ್ತಿ ಏನ್ ಬಂದಿದ್ದಾರೆ, ಈ ವ್ಯಕ್ತಿನೇ ಬೇರೆ, ಆ ವ್ಯಕ್ತಿನೇ ಬೇರೆ. ಸ್ಪಾಟ್ ನಂಬರ್ 1 ಮತ್ತು 13ರಲ್ಲಿ ಏನು ಸಿಗಲ್ಲ ಅಂತ ಪುರಂದರ ಅವ್ರು ಹೇಳ್ತಿದ್ದಾರೆ. ಈ ಪಾಯಿಂಟ್ಗಳಲ್ಲೇ ಹೆಣ ಹೂತಿದ್ದು ಅಂತ ಹೇಳ್ತಾ ಇದ್ದಾರೆ ತುಕಾರಾಮ್. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಒಂದು ಕಡೆ ಶವ ಶೋಧ ಕಾರ್ಯಾಚರಣೆ ದಿನವೂ ಕೂಡ ಮುಂದುವರೆದಿದೆ. ಇವತ್ತು 14ನೇ ದಿನ, 13ನೇ ಸ್ಪಾಟ್ನಲ್ಲಿ 2ನೇ ದಿನ. ಆದರೆ ಇನ್ನೊಂದು ಕಡೆಯಲ್ಲಿ ಮತ್ತೆ ಸಾಕ್ಷಿ ಹೇಳ್ತೀವಿ ಅಂತ ಇಬ್ಬರು ದೂರುದಾರರು ಬಂದಿರುವಂಥದ್ದು. ಆದರೆ ಅವ್ರು ಮಾತನಾಡೋದನ್ನ ಕೇಳ್ತಾ ಹೋದ್ರೆ ಇಬ್ಬರಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ ಅಂತ ಅನಿಸ್ತಾ ಇದೆ. ಇಬ್ಬರ ವಾದ ಏನು? ಇಬ್ಬರು ಸಾಕ್ಷಿ ಹೇಳಲಿಕ್ಕೆ ಅಂತ ಇವತ್ತು ಬಂದಿದ್ದಾರೆ SIT ಕಚೇರಿಗೆ. ಅವರು ಇವತ್ತು ಬಂದದಲ್ಲ, 6ನೇ ತಾರೀಕಿಗೆ ಮೊದಲಾಗಿ ಅವರು SIT ಕಚೇರಿಗೆ ಬಂದಿರ್ತಾರೆ. ಅಲ್ಲಿಂದ ಧರ್ಮಸ್ಥಳ ಠಾಣೆಗೆ ಅವರನ್ನು ಕಳಿಸಿದ್ರು. ಆನಂತರ ಧರ್ಮಸ್ಥಳ ಠಾಣೆಯಲ್ಲಿ ಆ ಸಂಬಂಧ ವಿವರಗಳನ್ನು ಪಡ್ಕೊಂಡು ಮತ್ತೆ SIT ಠಾಣೆಗೆ ಬಂದಿದ್ರು ಮತ್ತು ಮೊಹಾಂತಿ ಅವರನ್ನು ಕೂಡ ಇತ್ತೀಚೆಗೆ ಭೇಟಿಯಾಗಿದ್ರು. ಅಗತ್ಯ ಬಿದ್ದಾಗ ಕರೆಸಿಕೊಳ್ತೇವೆ ಅಂತೇಳಿ ಹೇಳಿದ್ರು. ಆದರೆ ಈವರೆಗೆ ಅವರನ್ನು ಕರೆಸಿಕೊಳ್ಳಿಲ್ಲ. ತನಿಖೆಯ ಭಾಗವಾಗಿ ನಾವು ಇರ್ತೇವೆ, ತನಿಖೆಗೆ ಸಾಕ್ಷ್ಯ ನುಡಿತೇವೆ ಅನ್ನುವಂಥ ದೃಷ್ಟಿಯಿಂದ ಇಬ್ಬರು ಜೊತೆಯಾಗಿ ಬಂದಿದ್ರು. ಆದರೆ ಇಬ್ಬರು ಪ್ರತ್ಯೇಕ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ಇಬ್ಬರು ಕೂಡ ಮೃತರಾಗಿರುವಂತಹ ಅತ್ಯಾಚಾರಕ್ಕೀಡಾಗಿ ಮೃತರಾದಂತಹ ಸೌಜನ್ಯ ಅವರ ಕುಟುಂಬಸ್ಥರು ಮತ್ತು ಮಾವನರು ಅನ್ನುವಂಥದ್ದು ಇಲ್ಲಿ ಗಮನಾರ್ಹ. ಆ ಪೈಕಿ ಬಂದವರ ಪೈಕಿ ಪುರಂದರ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆ ವ್ಯಕ್ತಿಯ ಗುರುತು ನನಗೆ ಆಗ್ತಾ ಇದೆ, ಆತನ ಮೈಕಟ್ಟು, ದೇಹದಾಢ್ಯತೆ ಇದನ್ನೆಲ್ಲ ನೋಡುವಾಗ ನಾನು ಅಲ್ಲಿ ಅಂಗಡಿ ಇಟ್ಟುಕೊಂಡಿದ್ದಾಗ ಇದೇ ವ್ಯಕ್ತಿ ಅಲ್ಲಿ ಹೆಣ ಹೂತದ್ದನ್ನು ನಾನು ನೋಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ಪರ್ಟಿಕ್ಯುಲರ್ ಆಗಿ 2 ಸ್ಪಾಟ್ಗಳ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ. ಒಂದು ಸ್ಪಾಟ್ ನಂಬರ್ 1 ಮತ್ತೊಂದು ಸ್ಪಾಟ್ ನಂಬರ್ 13. ಸ್ಪಾಟ್ ನಂಬರ್ 1ರಲ್ಲಿ ಅಂಬಾಸಿಡರ್ ಕಾರ್ನಲ್ಲಿ ಹೆಣವನ್ನು ತಂದು ಹೂತಿದ್ದನ್ನು ನೋಡಿದ್ದೇನೆ. ಮತ್ತು ಸ್ಪಾಟ್ ನಂಬರ್ 13ರಲ್ಲಿ ಈಗಲೂ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಅಲ್ಲಿ ಕೈಗಾಡಿಯ ಮೂಲಕ ತಂದು ಹೂತಿದ್ದನ್ನು ನಾನು ನೋಡಿದ್ದೇನೆ. ಆದರೆ ಅದು ಅತ್ಯಾಚಾರ ಆದದ್ದೋ ಕೊಲೆ ಆದದ್ದೋ ಅನ್ನೋದು ನನಗೆ ಗೊತ್ತಿಲ್ಲ, ದೂರದಿಂದ ನೋಡಿದ್ದೇನೆ. ಆದರೆ ಈತ ಹೆಣ ಹುಳಿದ್ದಾಗಿ ಹೇಳ್ತಾ ಇದ್ದಾನಲ್ಲ, ಆತ ಆ 2 ಜಾಗಗಳಲ್ಲಿ ಹೆಣ ಹುಳಿದ್ದಕ್ಕೆ ನಾನು ಸಾಕ್ಷಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಬಂದಿದ್ದಾರೆ. ಸೊ 2 ಸ್ಥಳಗಳಲ್ಲಿ ಆದಂಥ ಸಾವುಗಳು ಮತ್ತು ಹೂತಂಥ ಹೆಣಗಳು ಯಾರದ್ದು ಮತ್ತು ಅದಕ್ಕೆ ಏನು ಕೊಲೆಯಾಗಿತ್ತೋ ಅತ್ಯಾಚಾರ ಆಗಿತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಹೂತವನು ಇವನೇ ಅನ್ನೋದನ್ನು ನಾನು ಗುರುತಿಸಬಲ್ಲೆ. ಸೊ ನನ್ನ ಒಂದು ಹೆಲ್ಪನ್ನು ಸಾಕ್ಷಿಯಾಗಿ ತಗೊಳ್ಳಿ ಈ ಪ್ರಕರಣದಲ್ಲಿ ಅನ್ನುವಂಥ ಅಭಿಪ್ರಾಯವನ್ನು ಅವರು ಹೇಳ್ತಾ ಇದ್ದಾರೆ. 13ನೇ ಪಾಯಿಂಟ್ ಈಗಾಗಲೇ ಶುರು ಆಗಿರುವುದರಿಂದ ಮತ್ತು 2 ಪಾಯಿಂಟ್ಗಳ ಉತ್ಖನನ ವೇಳೆ ತನ್ನ ಹೆಲ್ಪನ್ನು, ನನ್ನ ಸಾಕ್ಷಿಯನ್ನು ಬಳಸ್ಕೊಳ್ಳಿಲ್ಲ ಅನ್ನುವ ಕಾರಣಕ್ಕೆ ನಾನು SIT ಕಚೇರಿಗೆ ಬಂದಿದ್ದೇನೆ ಅಂತೇಳಿ ಹೇಳ್ತಾರೆ. ಇನ್ನೊಬ್ಬರು ಅವರ ಸಂಬಂಧಿಕರೇ ತುಕಾರಾಮ್ ಅಂತೇಳಿ, ಅವರ ಅಭಿಪ್ರಾಯವೇ ಬೇರೆ ಇರುವಂಥದ್ದು. ಅವರು ಈ 13 ಪಾಯಿಂಟ್ಗಳ ಬಗ್ಗೆ ಏನೊಂದನ್ನು ಮಾತನಾಡುವುದಿಲ್ಲ. ಅಲ್ಲಿ
ಏನಾಗಿದೆ ಅಲ್ಲಿ ಹೂತದ್ದು ಇನ್ನೊಂದು ಮತ್ತೊಂದು ನಾನು ನೋಡಿಲ್ಲ, ಆದರೆ ಹೊಸತಾದ ಪಾಯಿಂಟ್ಗಳನ್ನು ನಾನು ಗುರುತಿಸಬಲ್ಲೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಮತ್ತು ಈ ಅನಾಮಿಕ ದೂರುದಾರನ ಪರಿಚಯ ನನಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಬ್ಬರು ಜೊತೆಯಾಗಿ ಬಂದು ಪರಸ್ಪರ ಪ್ರತ್ಯೇಕ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಸೊ ಇವತ್ತು SIT ಕಚೇರಿಗೆ ತಮ್ಮ ಹೇಳಿಕೆಗಳನ್ನು ಕೊಡಬೇಕು, ನಮ್ಮ ಹೇಳಿಕೆಗಳನ್ನು ತಗೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಅವರು ಬಂದಿದ್ದರು. ಬಹುಶಃ SIT ಪೊಲೀಸರು ಕೂಡ ಕನ್ಫ್ಯೂಷನ್ ಆಗಿರಬೇಕು, ಅಗತ್ಯ ಬಿದ್ದಾಗ ನಿಮ್ಮನ್ನು ಕರೆಸ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಇದು ಅವರು 2 ಅಥವಾ 3ನೇ ಬಾರಿಗೆ ಇಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಹೇಳ್ತಾ ಇರುವಂಥ 2 ಪಾಯಿಂಟ್ ಏನಿದೆ ಅಲ್ಲಿ 2 ಕೂಡ ಪಾಯಿಂಟ್ ನಂಬರ್ 1ರಲ್ಲಿ ಈಗಾಗಲೇ ಉತ್ಖನನ ಮುಗಿದಿದೆ, ಪಾಯಿಂಟ್ ನಂಬರ್ 13 ಪ್ರೋಗ್ರೆಸ್ ಅಲ್ಲಿದೆ. ಸೊ ಅವರ ಅಗತ್ಯ ಇದೆ ಅಂತೇಳಿ ಆಗಿದ್ದರೆ SIT ಅಧಿಕಾರಿಗಳು 13ನೇ ಪಾಯಿಂಟನ್ನು ಉತ್ಖನನ ಮಾಡುವ ವೇಳೆ ಅವ್ರನ್ನ ಕರೆಸ್ಕೊಳ್ತಾ ಇದ್ರು. ಸೊ SIT ಅಧಿಕಾರಿಗಳು ಏನೊಂದನ್ನು ಹೇಳದೆ ಅಗತ್ಯ ಬಿದ್ದಾಗ ನಿಮ್ಮನ್ನು ಕರೆಸ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಕಳುಹಿಸಿದ್ದಾರೆ. ಸೊ ಇಬ್ಬರು ಕೂಡ ಸೌಜನ್ಯ ಅವರ ಮಾವಂದಿರು ಮತ್ತು ಈ ಒಟ್ಟು ಸೌಜನ್ಯ ಪ್ರಕರಣವನ್ನು ಕೂಡ SIT ಅವರು ತನಿಖೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಮೊಹಾಂತಿ ಅವರಲ್ಲಿ ನಾವು ಹೇಳಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ್ದಾರೆ. SIT ಅವರವರ ನೆರವನ್ನು ಪಡ್ಕೊಳ್ತಾರಾ ಅಥವಾ ಅವರು ಕೂಡ ಗೊಂದಲಕ್ಕೀಡಾಗಿದ್ದಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ಶಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.